ಮದ್ದೂರಿನಲ್ಲಿ ನಡೆದಂಥ ಘಟನೆ ಹೋದ ಸರ್ತೆ ನಿಮ್ಮ ನಾಗಮಂಗಲದಲ್ಲಿ ಇದೇ ಪ್ರಮಾಣದಲ್ಲಿ ಗಲಭೆ ನಡೆದಿತ್ತು. ಮಸೀದಿ ಒಳಗೆ ಕೂತ್ಕೊಂಡು ಗಣೇಶನ ಮೆರವಣಿಗೆ ಮೇಲೆ, ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ. ಅಂದರೆ ಅರ್ಥ ಏನು? ಸರ್ಕಾರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಅನ್ನುವಂಥ ಒಂದು ಹುಚ್ಚು ಧೈರ್ಯ ಈ ಜನರಿಗೆ ಇದೆ. ಹಾಗಾಗಿ ಅವರು ಈ ರೀತಿಯಾದಂಥ ಒಂದು ದುಸ್ಸಾಹಸವನ್ನು, ಹುಚ್ಚು ಸಾಹಸವನ್ನು ಮಾಡ್ತಾಯಿದ್ದಾರೆ. ಯಾಕೆಂದರೆ ಸರ್ಕಾರದ ನೀವು ಅವ್ರದ್ದು ನೀತಿ ಏನದ, ಅಪ್ರೋಚ್ ಏನದ ತಾವೆಲ್ಲ ನೋಡಿದ್ದೀರಿ. ಸರ್ಕಾರ ಯಾರು ಪೊಲೀಸ್ ಸ್ಟೇಷನನ್ನು ಸುಟ್ಟು ಪೊಲೀಸರನ್ನ ಕೊಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಪೊಲೀಸ್ ಆಫೀಸರ್ನ ಹುಬ್ಬಳ್ಳಿಯಲ್ಲಿ, ಮತ್ತು ಇವರೇ ಹೇಳಿದರು SDPI ಇತ್ಯಾದಿಗಳ ಜೊತೆಗೆ ಅವರ ಸಂಪರ್ಕ ಇದೆ ಅನ್ನುವಂಥದ್ದು. ಅವರೆಲ್ಲರನ್ನೂ ಸಹಿತ ಇವತ್ತು ಅವರ ಮೇಲಿದ್ದಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡ್ಯಾರ ಸರ್ಕಾರದವರು. ಅಂದ್ರೆ ಆ ತುಷ್ಟೀಕರಣದ ಪರಾಕಾಷ್ಠೆ ಎಷ್ಟಿದೆ ಅಂತಂದ್ರೆ, ಅವರೆಲ್ಲರ ಮೇಲೆ ಕೇಸ್ ವಿತ್ಡ್ರಾ ಮಾಡಿದ್ರೆ ಏನಾಗ್ತದೆ? ಸಹಜವಾಗಿ ಅವ್ರಿಗೆ ಅನ್ನಿಸ್ತದೆ ನಾವು ಏನೇ ಗಲಾಟೆ ಮಾಡಿದರೂ, ಏನೇ ಸಮಾಜ ವಿದ್ರೋಹಿ ಕೃತ್ಯ ಮಾಡಿದರು, ದೇಶ ವಿದ್ರೋಹಿ ಕೃತ್ಯ ಮಾಡಿದರು, ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಇದ್ದಾರೆ, ಅವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆಯಲ್ಲಿ ಈ ರೀತಿಯ ಒಂದು ಜನ ಏನಿದ್ದಾರೆ ಮತಾಂಧರು, ಮುಸ್ಲಿಮರಲ್ಲಿ ಏನು ಮತಾಂಧರಿದ್ದಾರೆ, ಅವರು ಈ ರೀತಿಯಾದಂಥ ಒಂದು ಅವರ ಥಿಂಕಿಂಗ್ ಇರೋದರಿಂದ ಅವರಿಗೆ ಒಂದು ರೀತಿ ಧೈರ್ಯ ಬರ್ತಾಯಿದೆ. ಹಾಗಾಗಿ ನೀವು ನೋಡಿರ್ಬೋದು, ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಈದ್ ಮಿಸಾಲ್ ಮೇಲೆ. ಯಾಕೆ? ನೀವಿರೋರು ಭಾರತದೊಳಗೆ, ಅನ್ನ ತಿನ್ನೋದು ಭಾರತದಲ್ಲಿ, ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅಯೋಗ್ಯರು. ಯಾಕೆ ಹೇಳ್ತಾರೆ ಅಂತಂದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಿಲ್ಲ. ವಿಧಾನಸೌಧದಲ್ಲೇ ಅಂದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಇನ್ನು ನಮಗೇನು ದೊಡ್ಡ ಮಹಾ ಇಲ್ಲೇ ರಸ್ತೆದಾಗ ಅನ್ನೋದು ಅಂತ ತಿಳ್ಕೊಂಡು ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳು ಈ ರೀತಿ ಮಾಡ್ತಾಯಿದ್ದಾವೆ. ಅದೇ ರೀತಿ ಕೊಪ್ಪಳದಲ್ಲಿ ಆದಂಥ ಕೊಲೆ, ಗವಿಸಿದ್ದಪ್ಪ ಅನ್ನೋರನ್ನ ಯಾವ ರೀತಿ ಮಸೀದಿ ಮುಂದೆ ಕೊಂದು ಹಾಕಿದರು, ಏನು ಆ್ಯಕ್ಷನ್ ಇಲ್ಲ. ಚಿಕ್ಕಮಗಳೂರದಲ್ಲಿ ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸ್ತಾರೆ. ಪ್ಯಾಲೆಸ್ಟೈನ್ ಜೆಂಡಾಕ್ಕೂ ಈದ್ ಮಿಲಾದಕ್ಕೂ ಏನು ಸಂಬಂಧ? ಯಾವ ಕಾರಣದ ಮೇಲೆ ಮಾಡ್ತಾಯಿದ್ದೀರಿ ನೀವು? ಅಂದರೆ ಸರ್ಕಾರ ಓಟಿಗಾಗಿ ಇವ್ರ ಮುಂದೆ ಎಂಥ ಹಂತಕ್ಕೂ ಬಗ್ಗೋಕ್ಕೆ ತಯಾರಿದೆ. ಅದರ ಪರಿಣಾಮ ಇವತ್ತು ಗಣಪತಿಯ ಮೇಲೆ ರಿಸ್ಟ್ರಿಕ್ಷನ್ನು, ಗಣಪತಿಯ ಮೇಲೆ ಕಲ್ಲು ಹೊಡೆ. ನಮ್ಮ ದೇಶದಾಗ ಗಣಪತಿ ಆಚರಣೆ ಮಾಡಲಿಲ್ಲ ಅಂತಂದ್ರೆ ಎಲ್ಲಿ ಆಚರಿಸ್ಬೇಕು ಸಿದ್ದರಾಮಯ್ಯನವ್ರು? ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು? ಹಾಗಾಗಿ ಜನ ಜಾಗೃತ ಆಗ್ತಾ ಇದ್ದಾರೆ. ನಾವು ಜಾಗೃತಿ ಮಾಡಲಿಕ್ಕೆ ಏನು ಹೋರಾಟ ಮಾಡ್ತೀವಿ. ಈ ರೀತಿ ನಡೀಲಿಕ್ಕೆ ನಾವು ಬಿಡೋದಿಲ್ಲ. ಈಗ ಹಾವೇರಿಯಲ್ಲಿ ಗಣಪತಿನೇ ಕಳಿಸಿಲ್ಲ, 11 ದಿವಸ ಆಗಿ ಹೋಯ್ತು ಹಾವೇರಿ ಅನೇಕ ಕಡೆ. ಕಾರಣ ಏನು ಅಂತಂದರೆ, ನಾವು ನಿಮಗೆ ಇದು ಮೈಕ್ ಹಚ್ಚಕ್ಕೆ ಬಿಡಲ್ಲ ಅಂತ. ಅದೇ ರೀತಿ ಮೊನ್ನೆ ಧಾರವಾಡದ ಗ್ರಾಮದಲ್ಲಿ, ಒಂದು ನರೇಂದ್ರ ಗ್ರಾಮದಲ್ಲಿ ಏನೂ ಪ್ರೊವೊಕೇಶನ್ ಇಲ್ಲ, ಹಿಂದಿಂದ ಒಂದು ಲಾಠಿ ಚಾರ್ಜ್ ಮಾಡಿದ ಒಬ್ಬ CPI. ಅವ್ನು ಸಸ್ಪೆಂಡ್ ಮಾಡ್ತಾ ಇಲ್ಲ ಸರ್ಕಾರ. ಗಣಪತಿ ಮೇಲೆ ಮಾಡಿದ್ದಾನೆ, ಈದ್ ಮೇಲೆ ಮಾಡಿದ್ರ ಮೇಲೆ ಸಸ್ಪೆಂಡ್ ಮಾಡ್ತಿದ್ವಿ ಅಂತಾರೆ. ಅಂದರೆ ಗಣಪತಿ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀನಿ, ಬೇಕಾದ ಮಾಡಿದ್ರೆ ನಡೀತದೆ. ಯಾವ ಕಾರಣಕ್ಕೆ ಲಾಠಿ ಚಾರ್ಜ್ ಮಾಡಿದವ? ಏನಿಲ್ಲೇ ಇಲ್ಲ. ಈ ರೀತಿ ಸರ್ಕಾರ ಪೂರ್ತಿಯಾಗಿ ಮುಸಲ್ಮಾನರ ತುಷ್ಟೀಕರಣದ ಪರವಾಗಿ ನಿಂತಿದೆ. ಹಾಗಾಗಿ ಘಟನೆಗಳು ನಡೀತಾ ಇದ್ದಾವೆ. ಜನ ತಕ್ಕ ಪಾಠವನ್ನು ಕಲಿಸುವಂಥ ಕಾಲ ಬಂದಿದೆ. ಇವರೆಲ್ಲರೂ ಈಗಾಗಲೇ ಇದೇ ಒಂದು ಕಾರಣದಿಂದ ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಂಡಿದೆ ಕಾಂಗ್ರೆಸ್ಸು. ಮುಂದೆ ಕೂಡ ಇವರ ಅಸ್ತಿತ್ವ ಪೂರ್ತಿ ಸೊನ್ನೆ ಆಗಲಿದೆ. ಸರ್, ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಆರೋಪ ಮಾಡಿದ್ದಾರೆ ಬಿಜೆಪಿ ಮೇಲೆ. ಇದರ ಹಿಂದೆ ಪ್ರಚೋದಕರಾಗಿ ನಿಂತಿರುವಂಥದ್ದೇ ಬಿಜೆಪಿ ಅವರು. ಏನು ಪ್ರಚೋದನೆ? ಮಸೀದಿ ಒಳಗಿನ ಕಲ್ಲು ಹೊಡಿ ಅಂತ ನಾವು ಹೇಳಿದ್ವಿ.